ಕ್ಯಾರೆಕ್ಟರ್ ತುಂಬಾ ಥ್ಯಾಂಕ್ಸ್. ಹೌದು ಇಂಟರ್ವೆಲ್ ಆದ್ಮೇಲೆ ಸ್ವೀಟಿ ಅಕ್ಕ ಹೌದು ಹೌದು ಇಲ್ಲೂ ಥಿಯೇಟರ್ ತುಂಬಾ ಎಂಜಾಯ್ ಮಾಡ್ತಾರೆ. ಹೌದಾ ಸರ್? ಇವಾಗ ಹಂಗೆ ದೇವರು ಇವಾಗ ಯಾರ್ಯಾರಿಗೆ ಏನೇನು ಬರ್ದಿರ್ತಾನೆ ಗೊತ್ತಿಲ್ಲ, ಯಾರ ಹಣೆ ಬರ ಏನು ಅಂತ ಗೊತ್ತಿಲ್ಲ. ಅದು ಇಲ್ಲಿ ಋಣ ಬರ್ದಿದ್ರೆ ಸಿನಿಮಾ ಅಲ್ಲಿ ಅಟ್ಲೀಸ್ಟ್ ಅವರ ಲೈಫಲ್ಲಿ ಸಾಯಕ್ಕಿಂತ ಮುಂಚೆ ಒಂದು ದಿವಸ ಆದ್ರೂ ಆ್ಯಕ್ಟ್ ಮಾಡ್ಬಿಟ್ಟು ಸಾಯ್ತಾರಂತೆ. ಅದು ಸಿನಿಮಾ ಋಣ. ಸಿನಿಮಾನ ನಾವು ಯಾವಾಗ ಅದಕ್ಕೆ ದೇವ್ರಿಗೆ ಹೋಲಿಸ್ತೀವಿ, ನೋಡೋರನ್ನ ದೇವ್ರಿಗೆ ಹೋಲಿಸ್ತೀವಿ. ಅದು ಋಣ ಅಂತೆ. ಒಂದು ಡೇ ಆದರೂ ಒಂದು ಆ್ಯಕ್ಟ್ ಮಾಡ್ತಾರೆ. ಒಂದು ನಾಯಿಗೆ ಋಣ ಇದ್ರೂ ಕೂಡ ಬಂದು ಆ್ಯಕ್ಟ್ ಮಾಡುತ್ತೆ. ಯಾವುದೋ ಜನ್ಮದ್ದು ಋಣ ಅದು. ಹಾಗೆ ಸಿನಿಮಾ ಇಸ್ ಮೋಸ್ಟ್ ಪವರ್ಫುಲ್. ನೋಡಿದ್ದೀರಾ, ಸಿನಿಮಾ ಇಷ್ಟು ಪವರ್ಫುಲ್ ಅಷ್ಟೇ ಡೇಂಜರಸ್. ಹೌದು ಸರ್. ನೋಡೋರು ಕಣ್ಣಿಗೆ ಇವರೇನು ಸಿನಿಮಾದವರು ಹಂಗೆ ಹಿಂಗೆ ಅನ್ಕೋತಾರೆ. ದಿಸ್ ಇಸ್ ವೆರಿ ವೆರಿ ಡೇಂಜರಸ್ ಆ್ಯಂಡ್ ವೆರಿ ಪ್ರೆಷಿಯಸ್. ಎರಡೂ ಇದೆ ಇದು ಸಿನಿಮಾ. ಸೊ ಹಂಗಾಗಿ ಅದು ಆ ಒಂದು ಆಲ್ ಗುಡ್ ವೈಬ್ಸ್ ಈ ಸಿನಿಮಾ ಮೇಲಿದೆ. ಅದು ಬಿಟ್ಟು ಪಾಪ ನನಗೆ ಆತನ ನೋಡಿದೆ, ಇವ್ರಿಗೆ ಒಂದಲ್ಲಿ ಕಂಟಿನ್ಯೂಟಿ ಇಲ್ಲ. ನೀನು ಕೂತಾಗ ಗೊತ್ತಾ, ಮಾಡಿದಲ್ಲಿ ಕೂತ್ ಮಾಡೋ ಕೂದಲು ಜಾಸ್ತಿ ಇತ್ತು, ಆಮೇಲೆ ಇಮಿಡಿಯೇಟಾಗಿ ಕಂಟಿನ್ಯೂಟಿ ಇಲ್ಲ. ಕರೆಕ್ಟಾ? ಪಿನ್ ಟು ಪಿನ್ ಹೇಳ್ತಾ ಇದ್ದೆ ಸರ್ ನೀವು. ಯಾವ ಶಾರ್ಟ್ ಹೇಳ? ಅದು ಕೇರ ಮಾಡ್ತಿರ್ತಲ್ಲ ಅವಾಗ ಕ್ಲೋಸ್ ಅಲ್ಲಿ ಒಂಥರ ಇದೆಯಾ, ವೈಡ್ ಓಪನ್ ಮಾಡಿದ್ರೆ ಒಂಥರ ಇದೆಯಾ, ಚೇಂಜ್ ಆಗಿತ್ತು. ಸರ್ ನೀವ್ ಏನ್ ಓದಿದ್ದೀರಾ ಸರ್? ಯಾಕೆ ಗೊತ್ತಾ, ಯೂಶಲ್ ಆಗಿ ಸ್ಟೂಡೆಂಟ್ಸ್ ಇರ್ತಾರೆ, ಎಲ್ಲಾನು ಪಿನ್ ಟು ಅಬ್ಸರ್ವ್ ಮಾಡ್ಕೊಂಡಿರ್ತಾರೆ. ಏನ್ ಗೊತ್ತಾ, ಸಿನಿಮಾನ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೀವಿ. ಅದೇ ಸರ್ ನಿಮ್ಮನ್ನ ಇಲ್ಲಿ ತನಕ ತಂದಿರೋದು. ನಮ್ಗೆ 24 ಗಂಟೆ ಸಿನಿಮಾ ಗೊತ್ತು, ಸಿನಿಮಾ ಬಿಟ್ಟು ಬೇರೆ ಗೊತ್ತಿಲ್ಲ. ಅದು ಬಿಟ್ಟು ಬೇರೆ ಯಾರು ಏನು ನಡ್ಕೊಂತಾರ ಗೊತ್ತಿಲ್ಲ. ಯಾರೇನು ಅನ್ಕೊಂಡ್ರು ನನಗೆ ಬೇಕಾಗಿಲ್ಲ. ಆಯ್ತಾ? ನನಗೆ ಸಿನಿಮಾ ಒಂದೇ ಗೊತ್ತು. ಆ ಸಿನಿಮಾ ಅಷ್ಟು ಗೊತ್ತಿರೋದಕ್ಕೆ ಒಬ್ರೊಬ್ರದ್ದು ಪಾಯಿಂಟ್ ಮಾತಾಡ್ತೀನಿ ನಾನು. ಯಾಕೆ ಈ ಶಾರ್ಟಲ್ಲಿ ಕಂಟಿನ್ಯೂಟಿ ಇಲ್ಲ? ಓ ಎಲ್ಲ ಪ್ಯಾಚ್ ವರ್ಕ್ ಮಾಡೋದು ಲಾಸ್ಟ್ ರೀಶೂಟ್ ಅಲ್ಲಿ ಮಾಡಿರೋ ಒಂದು ಶಾರ್ಟ್ಸ್ ಕರೆಕ್ಟ್ ಅಲ್ವಾ? ಕಂಟಿನ್ಯೂಟಿ ಇಲ್ಲ ಅಲ್ಲಿ. ಮೈನ್ಯೂಟ್ ಥಿಂಗ್ಸ್ ಕೂಡ ಸಿನಿಮಾ ಇಷ್ಟು ನೆನಪಿರೋದೇ ನಾವು ಅಷ್ಟೊಂದು ಮಾತಾಡೋದಲ್ಲ ಸೂಪರ್ ಅಂತ ಅನ್ಕೊಂಡೋದು, ಅದೆಲ್ಲ ಗ್ರೇಟ್. ಈ ಇನ್ ಡೀಟೇಲ್ ಶಾರ್ಟ್ ಟು ಶಾರ್ಟ್ ಅಲ್ಲಿ ಕಂಟಿನ್ಯೂಟಿ ಮಿಸ್ ಆಗಿದೆ ಅನ್ನೋದು ನಿಜವಾಗ್ಲೂ ನಮ್ಗೆ ವಾವ್ ಅನ್ಸ್ತಾರೆ. ನಮ್ಮ ಸಿನಿಮಾ ಬಗ್ಗೆ ರಿಲೀಸ್ ಆಗಿ ಈ ತರ ಮಾತಾಡೋದು, ಮೈ ಗಾಡ್. ನಾನು ಅಬ್ಸರ್ವ್ ಮಾಡಿದೆ. ಮತ್ತು ತುಂಬ ಒಳ್ಳೆ ಕಲಾವಿದ, ತುಂಬ ಒಳ್ಳೆ ಕಲಾವಿದ. NST ಹೌದು. ನನಗೆ ಆಮೇಲೆ ಸಿಗಪ್ಪ ಖುಷಿ ಆಯ್ತು. ಆಮೇಲೆ ಇವ್ರ ಬಗ್ಗೆ ಏನು ಮಾತಾಡೋದು ಅಂದರೆ, ಇಲ್ಲಪ್ಪ ಅದೇನಾಗುತ್ತೆ, ದಟ್ ಈಸ್ ವಾಟ್ ಕಾಲ್ಡ್, ನಮ್ಮನ್ನ ಆವರಿಸ್ಕೊಂಡ್ಬಿಟ್ಟಿದೆ, ಆವರಿಸ್ಕೊಳ್ಳುತ್ತೆ ಕೂಡ. ನೀವು ಸಿನಿಮಾ ನೋಡೋರು ಗೊತ್ತಾಗುತ್ತೆ. ಅಕಸ್ಮಾತ್ ಏನೋ ಕೆಲವರು ಇಲ್ಲ ಇದು OTT ಬರಲಿ ಆಮೇಲೆ ನೋಡೋಣ ಅಂತ ಅಂದ್ಕೊಳ್ಳೋರೇ ಇದ್ದರೆ, ಥಿಯೇಟರ್ ಆಗೋ ಎಕ್ಸ್ಪೀರಿಯನ್ಸ್ ಬೇರೆ ಬೇರೆ. ನೀವು ಒಬ್ಬರೇ ಕೂತ್ಕೊಂಡು ಫೋನಲ್ಲಿ ನೋಡೋದು ಬೇರೆ, ಅಥವಾ ನೀವು ಇಬ್ಬರು ಮಲ್ಕೊಂಡು ಗಂಡ ಹೆಂಡತಿ ನೋಡೋದು ಬೇರೆ. ಇದನ್ನು ಥಿಯೇಟ್ರಲ್ಲಿ ನೋಡೋದೇ ಮಜಾನೇ ಬೇರೆ. ಸೊ ಥಿಯೇಟ್ರಲ್ಲಿ ನೋಡಬೇಕಾಗಿರೋಂಥ ಸಿನಿಮಾನೇ ಈ ವಿಶೇಷವಾದ ಸಿನಿಮಾ ಇದು. ವೆರಿ ನನಗೆ ಆನೆಸ್ಟ್ಲಿ ಹೇಳ್ಬೇಕಂದ್ರೆ, ನಾನು ಸುಮಾರು ಕಥೆಗಳು ಕೇಳಿದ್ದೀನಿ, ಇದು ಸುಮಾರು ಕಥೆಗಳು ನೋಡಿದ್ದೀನಿ. ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತೀನಿ ಈಗ. ಸುಮಾರು ವಿಷಯಗಳನ್ನ ನೋಡಿದ್ದೀನಿ. ಎಷ್ಟೋ ಕಡೆ ತಂದೆನೇ ಮಗಳನ್ನ ಸಾಯಿಸಿರೋದು. ನಾನು ಆಲ್ಮೋಸ್ಟ್ ಈಗ ಸಲಗ ಭೀಮಾ ಎಲ್ಲ ಮಾಡೋವಾಗ ಪ್ರತಿ ಸರಿನೂ ರಿಯಲ್ ವಿಷಯಗಳನ್ನ ಹುಡುಕ್ತಾ ಇರ್ತೀನಿ. ಈಗ ಡ್ರಗ್ನ ಹುಡುಕ್ತೀನಿ, ಹೌದೌದು, ರಿಯಲ್ ವಿಷಯನ ಹುಡುಕ್ತೀನಿ. ಆ ಥರದ್ದು ನಾನು ಕೇಳಿರೋದೆ ಒಂದು 3-4 ಕೇಸ್ ಇದೆ. ಆಮೇಲೆ ನಾನು ಎಲ್ಲಿ ಯಾವಾಗ ಅಂತ ಹೇಳೋದಿಲ್ಲ, ಸ್ವಂತ ತಾಯಿನೇ ಇದೇ ಥರ ಒಂದು ಲವ್ ಮ್ಯಾಟ್ರಿಗೆ ಹುಡುಗಿ ಸತ್ತೋಗಿತ್ತು, ವಯಸ್ಸು ಹುಡುಗಿ. ಸರಿ, ನಮಗೆ ವಿಷಯ ಗೊತ್ತಾಯಿತು, ಓಡೋಗಿ ನೋಡಿದ್ರೆ ಇಲ್ಲ ಹ್ಯಾಂಗ್ ಮಾಡ್ಕೊಂಬಿಟ್ಲು ಅಂದ್ರೆ, ಅವಾಗಿನ್ನ ಅಷ್ಟು ಪೊಲೀಸು ಇದು ನಮಗೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ದಿಸ್ ಇಸ್ ಅರೌಂಡ್ 20-30 ಇಯರ್ಸ್ ಬ್ಯಾಕ್ ಏನೋ. ಆಮೇಲೆ ಹೋಗಿ ಹತ್ರಕ್ಕೆ ನೋಡಿದಾಗ ಅಲ್ಲೆಲ್ಲ ಮಾತಾಡ್ಕೊಳ್ಳೋರು ಗುಸು ಅಂತ. ಹತ್ರಕ್ಕೆ ಹೋಗಿ ನೋಡಿದಾಗ ಗೊತ್ತಾಯಿತು, ಪಾಪ ಹುಡುಗಿಗೆ ಇದೆಲ್ಲ ಪರಿಚಿದ್ಲು ತಾಯಿ. ಸಾಯಿಸೋಕ್ಕಿಂತ ಮುಂಚೆ ಹಿಡಿದು ಇಸ್ಕಿ ಕತ್ತೆಲ್ಲನೂ ಎಳೆದಾಡಿದ್ಲು.
ಅದಾದಮೇಲೆ ಹ್ಯಾಂಗ್ ಮಾಡಿಬಿಟ್ಟು ಎಲ್ಲ ಬರೋಷ್ಟು ಮುಂಚೆ ಬಾಯಿ ಪಡ್ಕೊಂಡು ಇವಳೇ ಎಲ್ಸಿ ಮಲಗಿಸ್ಬಿಟ್ಟಿಲ್ಲ. ಹ್ಯಾಂಗ್ ಮಾಡಿದ್ರು ಅಲ್ಲೇ ಇರಬೇಕಲ್ಲ, ಯಾಕೆ ಮುಚ್ಚಿದ್ವಿ ಅಂತ ನನ್ನ ಕಣ್ಣಾರೆ ನೋಡಿ. ನನ್ನ ಅದಕ್ಕೆ ಆ ಸಿನಿಮಾ ನನಗೆ ಅಷ್ಟು ಕನೆಕ್ಟ್ ಆಗಿದ್ದು. ನಾನು ತಾಯಿನೇ ಮಗಳನ್ನ ಕೊಂದಿದ್ದು, ನೀನು ಯಾಕೆ ಅವನ್ನ ಪ್ರೀತಿಸಿದೆ ಅಂತ. ಸೊ ನಾವೆಲ್ಲ ಚಿಕ್ಕ ಹುಡುಗರಲ್ವಾ, ಎಲ್ಲ ಮಾತಾಡ್ಕೊಳ್ಳೋರು ಅಕ್ಕಪಕ್ಕದ ಮನೆಯವರು. ಬನ್ರಿ ಅದೇನು ನೇಣು ಹಾಕೊಂಡ್ಬಿಟ್ರೆ ಆ ಹುಡುಗಿ ಹಂಗೆ ಕತ್ತಗೆ ಇದಿರ್ಬೇಕಲ್ವಾ, ಅದು ಹೆಂಗ್ರಿ ಮಾರ್ಕೋದು ನೋಡಿದ್ರೆ ಹತ್ರ ಹೋಗಿ ಅಂತ. ಆವಾಗ ಅಬ್ಸರ್ವ್ ಮಾಡಿದ್ರೆ ಇಲ್ಲೆಲ್ಲ ಪರಿಚಿತ ಮಾರ್ಕೆಟ್ ಎಲ್ಲ ಚಿಕ್ಕ ಚಿಕ್ಕ ಚರ್ಮ ಸುಲಿಯುತ್ತಲ್ಲಮ್ಮ, ಹಂಗೆ ಸುಲಿದೋಗಿತ್ತು. ನಾನು ಲೈವಲ್ಲಿ ನೋಡಿದ್ದು ಒಂದು ಡೆತ್. ಅದು ಆ ಹುಡುಗಿ ತಾಯಿಗೆ ವಿರುದ್ಧವಾಗಿ ಯಾರೋ ಇನ್ನೊಬ್ಬನ್ನ ಲವ್ ಮಾಡಿಬಿಟ್ಟಿದ್ಲು ಅಂತ. ಅದು ನನಗೆ ಇಲ್ಲಿ ಕನೆಕ್ಟ್ ಆಗೋಯ್ತು. ನೀವೆಲ್ಲ ಮಾತಾಡೋವಾಗ ಅಯ್ಯಯ್ಯೋ ದೇವರೇ ಏನಯ್ಯ ಇದು ಹಿಂಗೆ ಹೋಗ್ತಿದೆ ಇದು ಸಿನಿಮಾ ಅಂದಾಗ ನನಗೆ ನಿಜವಾಗ್ಲೂ ಅಳು ಬಂತು. ನನಗೆ ನಿಜವಾಗ್ಲೂ ಅನ್ನಿಸ್ತು, ಯಾರಾನ ಅಕಸ್ಮಾತ್ ಪ್ರೀತಿಸ್ತಾರೆ ಅಂದರೆ ಬಿಟ್ಬಿಡಿ, ಅವ್ರು ಬದುಕೊಳ್ಳಿ, ತೊಂದರೆ ಕೊಡಬೇಡಿ. ಅವ್ರ ಹಣೆ ಬರ ನೀವ್ಯಾರು ಬರೆಯೋದಕ್ಕೆ? ಅವ್ರ ಹಣೆ ಬರ ಇದ್ದರೆ ಅದು ನಡ್ಕೊಂಡು ಹೋಗುತ್ತೆ, ಇಲ್ಲಾಂದರೆ ಯಾರೇನು ಮಾಡೋಕ್ಕಾಗಲ್ಲ ಅನ್ನೋದು ನನಗೆ ಸೀರಿಯಸ್ ಆಗಿ ಹೊಡೆದಿದ್ದು ಈ ಸಿನಿಮಾಯಿಂದ. ಲೈಕ್ ಅದಕ್ಕೋಸ್ಕರ ನಿಮ್ಮ ಸಿನಿಮಾ ಬಗ್ಗೆ ಅಷ್ಟೊಂದು ಮಾತಾಡ್ತಾ ಇದ್ದೀನಿ ನಾನು. ಇಲ್ಲಾಂದರೆ ನೀವು ಹೇಳಿ, ನಿಮ್ಮ ಹೆಸರು ಹೇಳಿ, ನಿಮ್ಮೂರು ಯಾವುದು, ಅದೇನು ಇದೇನು ಅಂತ ಕತೆ ಕಳಿಬೋದಾಗಿತ್ತು ಅಲ್ವಾ? ಸಿನಿಮಾ ಬಗ್ಗೆ ಮಾತಾಡ್ತಿದ್ದೀರಾ? ಹೌದೌದು. ಆಮೇಲೆ ನಾನು ನೋಡಿರೋದಷ್ಟು ಕೇಸ್ಗಳಲ್ಲಿ ಸರ್, ತಾಯಿನೇ ಮಗಳನ್ನ ಕೊಂದಿರೋ ಕೇಸ್ ನೋಡಿದ್ದೀನಿ ನಾನು ಲೈವಲ್ಲಿ ನೋಡಿದ್ದು. ಇನ್ನೊಂದಷ್ಟು ಈ ಕೆಟ್ಟ ಜಾತಿ ಮರ್ಯಾದಾ ಹತ್ಯೆಯಲ್ಲಿ ಸುಮಾರು ಹೆಣ್ಮಕ್ಳನ್ನ ಒಡೆದು ಸಾಯಿಸ್ಬಿಟ್ಟಿದ್ದಾರೆ. ಅದನ್ನ ಕಣ್ಣಾರೇನೋ ಈ ಹಿಂದೆ ನಡೀತಿತ್ತು ಅಂತಾರೆ, ಈಗಲೂ ನಡೆಯುತ್ತೆ ಸರ್, ಆದ್ರೆ ಜನ ಹೈಲೈಟ್ ಮಾಡಲ್ಲ ಅಷ್ಟೇ. ನೀನ್ ನಂಬೋದಿಲ್ಲ, ಇವತ್ತಿಗೂ ಆ ಕೆಟ್ಟ ಜಾತಿ ವ್ಯವಸ್ಥೆ ಇದೆ. ಇವತ್ತಿಗೂ ಅವ್ರು ಯಾರೋ ಪ್ರೀತಿಸಿದ ಅಂತ ಆ ಮಕ್ಕಳಿಗೆ ವಿಷ ಹಾಕ್ತಾರೆ. ಇಲ್ಲಾಂದ್ರೆ ಆ ಹುಡುಗಿನ ಬೈದಲ್ಲಿ ಇಟ್ಟು ಥ್ರೆಟ್ ಮಾಡಿ ಅದನ್ನ ಎದುರಿಸಿ ನಾವು ಜೀವ ಕಳ್ಕೊಂಡ್ಬಿಡ್ತೀವಿ ಅಪ್ಪ ಅಮ್ಮ ಅಂತೇಳಿ ವಿಷ ಎಲ್ಲ ಅವ್ರು ಕುಡಿದು ಇವ್ರಿಗೆ ಡ್ರಾಮಾ ಮಾಡಿಸಿ ಅವ್ರನ್ನ ಇವತ್ತಿಗೂ ನಡೀತಾ ಇದೆ. ಸೊ ಈ ಥರದ ಒಂದು ಮೂಮೆಂಟಲ್ಲಿ ಇದಾಗಬಾರ್ದು ಅನ್ನೋದು, ಅಂದರೆ ಇವಾಗ ಬಿದ್ದೋಗ್ಬಿಡ್ತೀಯ ಅಲ್ಲಿ ಹೋದ್ರೆ ಹುಷಾರಾಗಿರು ಅಂತ ಅಪ್ಪ ಅಮ್ಮ ಹೇಳ್ತಾರೆ. ಅದೇ ಥರ ನೀವಿಬ್ಬರು ಏನು ಹೇಳಿದ್ದೀರಾ, ಹುಷಾರಾಗಿರಿ, ಬಿದ್ದೋಗ್ಬಿಡ್ತೀರಾ ಪ್ರೀತಿ ಮಾಡೋವಾಗ, ಬಿದ್ದೋಗ್ಬೇಡಿ ಅಂತ ಹೇಳಕ್ಕೆ ಇದೊಂದು ಕಲ್ಲು ಸಾಕ್ಷಿಯಾಗಿ ಇಟ್ಕೊಂಡಿರ್ತೀರ. ಎಸ್, ಸಿನಿಮಾ ಬಗ್ಗೆ ನಾನೇ ತುಂಬ ಮಾತಾಡ್ಬಿಟ್ಟೆ. ಐ ಆಮ್ ಸಾರಿ, ದಯಮಾಡಿ ಕ್ಷಮಿಸಿ. ನಾನು ಯಾವಾಗ ಇದು ಪ್ರವೀಣ್ಗೆ ಅದೇ ಹೇಳ್ತಾ ಇದ್ದೆ. ಪ್ರವೀಣ್, ಈಗ ನಾವು ಯಾಕೆ ಅವ್ರು ಮಾತಾಡಬೇಕು, ಯಾಕೆ ಅವ್ರನ್ನ ಮಾತಾಡ್ಸಲಿಲ್ಲ ಅನ್ನೋಕ್ಕೆ ಒಂದೇ ಕಾರಣ, ಇವಾಗ ನೀವು ತುಂಬ ಮಾತಾಡೋಕೆ ಹೋದರೆ ಏನು ಮಾಡಿಬಿಟ್ಟಿದ್ದೀರ ನೀವು ಅಂತಾರೆ. ಸಿನಿಮಾ ಆದಮೇಲೆ ಖಂಡಿತವಾಗ್ಲೂ ನೀವೇ ಮಾತಾಡಬೇಕು. ನಾನು ಬರೀ ಎಲ್ಲ ಒಂದೊಂದು ಲೈನಲ್ಲೇ ಕೇಳ್ತೀನಿ, ತುಂಬ ಪವರ್ಫುಲ್ಲಾಗಿ ಹೇಳ್ತಾ ಹೋಗ್ಬೇಕು. ತುಂಬ ಯಾವುದನ್ನು ಇದು ಮಾಡೋದು ಬೇಡ ಸರ್. ನಿಮ್ಗೆ ಯಾಕೆ ಸಿನಿಮಾ ನೋಡಬೇಕು ಅನ್ಸುತ್ತೆ ಹೇಳಿ ಸರ್? ಸರ್, ಇದೊಂದು ನವಿರಾದ ಪ್ರೇಮಕತೆ, ಈ ಹೇಳ್ಕೊಳಕ್ಕಾಗದಿರೋಂಥ ಒಂದು ಪ್ರೀತಿ ಇದ್ರಲ್ಲಿದೆ ಸರ್. ಅದು ಸಿನಿಮಾ ನೋಡಿದ್ರೇನೆ ಅದರ ಮಜಾ ಗೊತ್ತಾಗೋದು. ಹಾಗೆ ಒಂದು ಸೀರಿಯಸ್ನೆಸ್ಸು ಇದ್ರಲ್ಲಿದೆ. ಸುಮಾರು ಜನದ ಮನೆಯಲ್ಲಿರೋ ಪೇರೆಂಟ್ಸು ಇದನ್ನ ನೋಡ್ಲೇಬೇಕು ಅಂತ ನಾನು ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡ್ತೀನಿ. ಯಾಕೆಂದ್ರೆ ಸಿನಿಮಾ ನೋಡಿ ಆದ್ಮೇಲೆ ನಾನು 2-3 ಸರಿ ನೋಡಿದೆ. ಮತ್ತೆ ನಿಮ್ಮನ್ನ ಮೀಟ್ ಹಾಕಿನ ಮುಂಚೆ ನೋಡಿದೆ, ಥಿಯೇಟ್ರಿಗೆ ಬಂದು ಹೊಡೆಯೋದು ಒಂದು ಲೇಡಿ, ತಿರ್ಗಾ ನೋಡಿದೆ ಇದೇನೋ ಗಿಮಿಕ್ ಮಾಡಿರ್ಬೇಕು ತಾಳು ಅಂದ್ಬಿಟ್ಟು ತಿರ್ಗಾ 2-3 ಸರಿ ನೋಡಿದೆ. ಅವಾಗ ನನಗೆ ಅನ್ನಿಸ್ತು, ಇಲ್ಲ ಇದರಲ್ಲಿ ಏನೋ ಇದೆ ಅಂತ. ನಾನು ಹಂಗೆ ಅನ್ಕೊಂಡು ಬಿಟ್ಮೇಲೆ ನನಗೆ ಸಿನಿಮಾ ಸಿಕ್ತು ಕೈಗೆ. ಆ ವಿಷಯದಲ್ಲಿ ನಾನು ನೋಡಿದಾಗ ಒಂದೇ ಅನ್ಸಿದ್ರು, ಇದ್ರೆ ಭೂಮಿ ಮೇಲೆ ನಿಮ್ಮಂಥ ತಂದೆ ಯಾರು ಬದುಕಿರಬಾರ್ದು. ನಿಜವಾಗ್ಲೂ ಎಲ್ಲರೂ ಮನುಷ್ಯರಾಗಿ ಹುಡ್ತೀವಿ, ಮನುಷ್ಯರನ್ನ ಮನುಷ್ಯರ ಥರ ಬಾಳಕ್ಕೆ ಬಿಡಬೇಕು. ಸೊ ಹಂಗಾಗಿ ಈ ಥರದ ಕ್ಯಾರೆಕ್ಟರ್ ನಾನು ಹೇಳ್ತಾ ಇರೋದು. ನಿಮ್ಮ ಥರ ಫಾದರು ಈ ಜಗತ್ ಮೇಲೆ ಯಾರು ಬದುಕಿರಬಾರ್ದು ಅಂತ ಒಬ್ಬ ಕ್ರೂರಿ ತಂದೆ. ಅವನು ಫಸ್ಟ್ ಆಫ್ ಆಲ್ ಮನುಷ್ಯನೇ ಅಲ್ಲ, ಮೃಗ ಅವನು. ಆಯ್ತಾ? ಅದನ್ನು ನಾನು ನಿಮ್ಮ ಕ್ಯಾರೆಕ್ಟರ್ ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನೀನಪ್ಪ ಯಾಕೆ ಸಿನಿಮಾ ನೋಡ್ಬೇಕು ಹೇಳು?
ಸರ್ ಅಂದರೆ ಅವರೆಲ್ಲ ಹೇಳ್ದಂಗೆ ನೀವು ಕೂಡ ಹೇಳ್ದಂಗೆ ಒಂದು ಒಳ್ಳೆ ಪ್ರೇಮ ಕಥೆ, ಅದನ್ನ ಜನರು ತಿಳ್ಕೊಳ್ಳಿ ಅಥವಾ ಅವ್ರ ಜೀವನದಲ್ಲಿ ಆಗಿದ್ರೆ ಅಳವಡಿಸ್ಕೊಳ್ಳೋದಕ್ಕೆ ಅಥವಾ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದಿರ್ಬೋದು. ಇನ್ನೊಂದು ನಾವು ಭಾಷೆ ಅಂತ ಎಲ್ಲ ಬಂದಾಗ ನಮ್ಮ ಹಳ್ಳಿ ಸೊಗಡಿನ, ನಮ್ಮ ಚಿಕ್ಕಬಳ್ಳಾಪುರ, ಈ ಒಂದು ಆಂಧ್ರ ಬಾರ್ಡರ್ ಭಾಷೆ, ಈ ಭಾಷೆನಲ್ಲಿ ಬಂದಿರೋ ಸಿನಿಮಾಗಳು ತುಂಬ ಕಡಿಮೆ, ಸಾಕಷ್ಟು ಕಡಿಮೆ. ಈ ಒಂದು ನಿಮ್ಮ ಜಂಗ್ಲಿಯಲ್ಲೆಲ್ಲ ನೀವು ಯೂಸ್ ಮಾಡಿದ್ದೀರಿ ಬಿಟ್ರೆ, ಈ ಸ್ಲ್ಯಾಂಗಲ್ಲಿ ಪೂರ್ತಿ ಸಿನಿಮಾನೇ ಈ ಒಂದು ಕಲ್ಚರಲ್ಲಿ ಬಂದಿರೋದು ಇದೇ ಫಸ್ಟ್ ಟೈಮು, ಅಂದರೆ ನಾವು ನೋಡಿದಂಥ ಸಿನಿಮಾಗಳಲ್ಲಿ. ಸೊ ನಮ್ಮ ಒಂದು ಈ ಥರದ್ದು ಒಂದು ಕಲ್ಚರ್ನ ಕೂಡ ನಮ್ಮ ಜನ ನೋಡಲಿ, ಅಲ್ಲಿ ನಡೆಯುವಂಥ ಒಂದು ಎನ್ವಿರಾನ್ಮೆಂಟಲ್ ಒಂದು ಕಥೆಗಳು ಕೂಡ ಹೇಗಿರುತ್ತೆ ಅನ್ನೋದನ್ನು ಕೂಡ ನಮ್ಮ ಜನ ಅನುಭವಿಸ್ಲಿ, ಅದೊಂದು ಸೊಗಸನ್ನು ಕೂಡ ಅವ್ರು ನೋಡಲಿ ಅನ್ನೋದು. ಪ್ರತಿ ಶನಿವಾರ ಭಾನುವಾರ ಬೆಂಗಳೂರಲ್ಲಿ ಬಂದಿರುವಂಥ ಎಲ್ಲ ಊರಿನವರು ಅವ್ರವ್ರ ಊರಿಗೆ ಹೋಗ್ತೀವಿ. ಎಲ್ಲ ಅವ್ರವ್ರ ಊರಿಗೆ ಹೋದಾಗ ಒಂದು ಹಳ್ಳಿ ಸೇರ್ತೀವಿ. ಆ ಹಳ್ಳಿಯಿಂದನೇ ನಾವು ಇಲ್ಲಿಗೆ ಬಂದಿರೋದು ಬೆಂಗಳೂರಿಗೆ. ಸೊ ಹಳ್ಳಿಯಲ್ಲಿ ನಡೆಯುವಂಥ ಒಂದು ನಿಜವಾದ ಪ್ರೇಮ ಕಥೆನೇ ಅದೇನೇ ಇದು. ಈಗೆಲ್ಲ ಆನ್ಲೈನ್ ಆಗೋಯ್ತು, ಅದು ಆಫ್ಲೈನು, ಡೈರೆಕ್ಟಾಗಿ ಹೋಗ್ಬೇಕು, ಟ್ರೈನೇ ಇಲ್ಲ ಅಲ್ಲಿ. ಮತ್ತೆ ಆ ಭಾಷೆನ ತುಂಬಾ ಜನ ಎಂಜಾಯ್ ಮಾಡ್ತಾರೆ ಸರ್. ನಾವು ಆಕ್ಟ್ ಮಾಡ್ಬೇಕಾದ್ರೆ ಎಲ್ಲ ಆ ಯಮನ್ ಕೇನ್ ಬಂದಿರೋ ದೊಡ್ಡ ಈ ಮಾತುಗಳು ಅವೆಲ್ಲ ನಮ್ಗೆ ಎಷ್ಟು ಖುಷಿ ತಂದ್ಕೊಟ್ಟಿದೆ. ಸೊ ಈ ಸ್ಟೋರಿ ಅದೆಲ್ಲ ಹೊರತುಪಡಿಸಿ ಒಂದು ಎಂಟರ್ಟೈನ್ಮೆಂಟ್ ಅಂತ ನೋಡಿದಾಗ್ಲೂ ಕೂಡ ಆ ಒಂದು ಪರ್ಸ್ಪೆಕ್ಟಿವ್ ಅಲ್ಲೂ ಕೂಡ ಇಷ್ಟ ಆಗುತ್ತೆ ಜನಕ್ಕೆ ಅಂತ. ಖಂಡಿತವಾಗ್ಲು ಫೈನ್. ನೀವು ಸ್ವೀಟಿ ಅವರೇ? ಸರ್, ನಮ್ಮ ಮೂವಿ ನೋಡ್ಬೇಕಾದ್ರೆ ನಮ್ಮ ಹತ್ರ ತುಂಬಾ ರೀಸನ್ಸ್ ಇದೆ ಸರ್ ಯಾಕೆ ನೋಡ್ಬೇಕು ಅಂತ. ಯಾಕಂದ್ರೆ ಫ್ಯಾಮಿಲಿ ಇರುತ್ತೆ ನಮ್ಮ ಮೂವಿದಲ್ಲಿ, ಲವ್ ಇದೆ, ಕಾಮಿಡಿ ಇದೆ. ಫಸ್ಟ್ ಆಫ್ ಆಲ್ ಮೈನ್ ಕಾಮಿಡಿ ಇದೆ ಸರ್, ಆದ್ಮೇಲೆ ಇದೆಲ್ಲ ಇದೆ. ಮತ್ತೆ ಏನಂದ್ರೆ ಎಮೋಷನ್ ಇದೆ. ಸೊ ಮತ್ತೆ ಆಮೇಲೆ ಮ್ಯೂಸಿಕ್, ಫಸ್ಟ್ ಮ್ಯೂಸಿಕ್ ಆದ್ಮೇಲೆ ಕಾಮಿಡಿ ಸರ್, ಕಾಮಿಡಿ ಆದ್ಮೇಲೆ ಲವ್ ಆದ್ಮೇಲೆ ಫ್ಯಾಮಿಲಿ ಆದ್ಮೇಲೆ ಮತ್ತೆ ಎಮೋಷನ್. ಸೊ ಇದೆಲ್ಲ ಇದೆ ಸರ್, ತುಂಬಾ ರೀಸನ್ಸ್ ಇದೆ. ಸೊ ಎಲ್ಲರೂ ನೋಡ್ಬೇಕು. ಆದ್ರೆ ನಿಮ್ ತರ ತಂದಿಕ್ಕೋರು ಯಾರು ಇರ್ಬಾರ್ದು, ತಂದಿರೋರು ಯಾರು ಇರಬಾರ್ದು, ಯಾರು ಇರಬಾರ್ದು. ಅದೆಲ್ಲ ಹೇಳ್ಬೇಡ ಸರ್, ಅವರು ನೋಡ್ಬೇಕಲ್ವಾ, ಸೆಕೆಂಡ್ ನೋಡ್ಬೇಕಲ್ವಾ ಸರ್. ನಿಮ್ಮೊಬ್ಬರೇ ಸಪರೇಟ್ ಆಗಿ ಅಪ್ರಿಶಿಯೇಟ್ ಮಾಡಿ. ಇವ್ರ ಪಾತ್ರ ನೀವು ನೋಡಿ ಹೆಂಗಿದೆ ಅಂದ್ರೆ, ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ಕಲಾವಿದ್ರು ಕೆಲವ್ರ ಕೈಲಿ ಆಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಒಂದು ಮುದ್ದಾಗಿರೋ ಸಂಸಾರನ ಪ್ರೀತಿನ ಹೊಡೆದಾಕ್ತಾರೆ ಇವ್ರು ನೋಡಿ. ಅಲ್ಲ ಸರ್, ನಾನು ಇಷ್ಟಪಡ್ತೇನಲ್ವಾ ಸರ್, ಅದು ಫಿಟ್ಟಿಂಗ್ ಏನಲ್ಲ. ನೀನಮ್ಮ ನಿನ್ ಕಡೆಯಿಂದ? ಅಣ್ಣ, ಈಗ 2 ಫ್ಯಾಮಿಲಿಗಳಿರುತ್ತೆ. ಸೊ ಫ್ಯಾಮಿಲಿ ಅಂದ್ರೆ ಹೇಗಿರ್ಬೇಕು, ಫ್ಯಾಮಿಲಿ ಅಂದ್ರೆ ಹೇಗಿರಬಾರ್ದು. ಸೊ ಲವರ್ಸ್ಗೆ ಯಾವ ಥರ ಸಪೋರ್ಟ್ ಮಾಡ್ತಾರೆ ಒಂದು ಫ್ಯಾಮಿಲಿಲಿ, ಇನ್ನೊಂದು ಕಡೆ ಲವರ್ಸ್ಗೆ ಯಾವ ಥರ ಸಪೋರ್ಟ್ ಮಾಡಲ್ಲ, ಅದು ಮರ್ಯಾದೆ ಹೋಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟಿಂದ. ಸೊ ಎಲ್ಲರೂ ನೋಡ್ಬೇಕು ಆ್ಯಕ್ಚುಲಿ. ಅಂದರೆ ಅದ್ರಲ್ಲಿ ಬರೋ ಕ್ಯಾರೆಕ್ಟರ್ಗಳೆಲ್ಲ ಒಂದೊಂದು ರೀಸನ್ ಹೇಳುತ್ತೆ, ಅಂದರೆ ಒಂದೊಂದು ಸಂದೇಶ ಕೊಡುತ್ತೆ. ಈಗ ಸಿನಿಮಾ ಅಂದ್ರೆ ಒಂದು ಸಂದೇಶ ಕೊಡೋದು ಸಮಾಜಕ್ಕೆ. ಸೊ ಇದು ಸಂದೇಶ ಅಂದ್ರೆ ಯಾವ ಥರ ಇರಬೇಕು, ಯಾವ ಥರ ಇರಬಾರ್ದು ಅಂತ ತೋರಿಸುತ್ತೆ. ನಾನು ಭೀಮಾ ಸಿನಿಮಾಲಿ ಇದೇ ಡ್ರಗ್ದು ಒಂದು ಸಂದೇಶ ಇಟ್ಕೊಂಡು ಸಿನಿಮಾ ಮಾಡಿದೆ. ಲವ್ ರೆಡ್ಡಿ ಸಿನಿಮಾ ಅಲ್ಲಿ ಡ್ರಗ್ಗಿನ್ನ ಭಯಂಕರವಾಗಿರೋದು ಲವ್, ಅದ್ರ ಸಂದೇಶ ಇಟ್ಕೊಂಡು ಸಿನಿಮಾ ಮಾಡಿರೋ. ಅದಕ್ಕೆ ಈ ಸಿನಿಮಾ ನೋಡಿ ನಾನು ಹೇಳ್ತೀನಿ. ನೀವೇ ಯಾಕೆ ಸಿನಿಮಾ ನೋಡ್ಬೇಕು ಅಂತ ಪ್ರೊಡ್ಯೂಸ್ ಮಾಡಿದೀನಿ, ಅದಕ್ಕೆ ನೋಡ್ಬೇಕು. ಬಿಗಿನಿಂಗ್ ಒಂದು ಲೈನೇ ಇರುತ್ತೆ ಅಷ್ಟೇ ಸಿನಿಮಾದೊಂದು. ಪ್ರೀತಿನ ಹುಡುಗಿಗೆ ಪ್ರಪೋಸ್ ಮಾಡೋದೇ ಸಿನಿಮಾ ಕಂಪ್ಲೀಟ್ ನನ್ನ ಪ್ರಕಾರ ಈ ಸಿನಿಮಾ ಅಂದರೆ. ಬಟ್ ಬಿಗಿನಿಂಗಿಂದ ಕೊನೆವರೆಗೂ ನಮ್ಮ ಡೈರೆಕ್ಟರ್ ಆ ಸ್ಟೋರಿ ಲೈನ್ನ ಕರ್ಕೊಂಡು ತಗೊಂಡೋಗ್ಬಿಟ್ಟು ಕೊನೆವರೆಗೂ ತಗೊಂಡು ಬರ್ತಾರಲ್ಲ, ಅವೇ ಕಂಪ್ಲೀಟಾಗಿ ತೊಗೊಳೋದು. ಎಕ್ಸ್ಪ್ರೆಸ್ ಆಫ್ ಲವ್ ರೆಡಿ ಅಂದರೆ ಎಕ್ಸ್ಪ್ರೆಸ್ ಆಫ್ ಲವ್ ಅಷ್ಟೇ. ಅವ್ನು ಕೊನೆ ಸೀನ್ವರೆಗೂ ತಗೊಂಡು ಬಂದು ಎಡ್ಜ್ವರೆಗೂ ಕೊಂಡಿಸ್ಕೊಂಡು ಅಳಿಸ್ತಾನಲ್ಲ, ಆ ಸೀನನ್ನು ನೋಡ್ಲೇಬೇಕಂತ ಕೊನೆವರೆಗೂ. ನನಗೆ ಒಂದು ಕಾರ್ನರ್ ಅನ್ನಿಸ್ತು, ನಾನು ಯಾಕೆ ಈ ಲವ್ ರೆಡ್ಡಿ ಕ್ಯಾರೆಕ್ಟರ್ ಮಾಡಬಾರ್ದು ಅನ್ನಿಸ್ತು. ಅವಾಗ ಒಂದಂತೂ ಸತ್ಯ, ಇವ್ರು ಜೀವಂತ ನಡ್ಕೊಂಡ್ಬರೋ ಫೋರ್ಸ್ ಸತ್ತೋಗ್ಬಿಟ್ರು. ನನಗೆ ಆ ಹ್ಯೂಮರ್ ಎಲ್ಲ ಇಷ್ಟ ಆಗುತ್ತಾ ಅಂದರೆ, ಇದು ಫೋನಲ್ಲಿ ಬಂದಿದ್ದ ಫೋಟೋ ಒಂದು, ಅಲ್ಲಿ ಯಾರೋ ಬೇಕಪ್ಪ ಆಯಿತು, ಸಖತ್ ಖುಷಿ ಆಯಿತು. ಆಮೇಲೆ ಸ್ಪೆಷಲಿ ನೀವು ಬಸ್ ಸ್ಟಾಪಲ್ಲೇ ಕೂತಿದ್ದಾಗ, ಸ್ಪೆಷಲಿ ಲವ್ ಮಾಡೋರು
ಹುಡುಗ ಮತ್ತು ಹುಡುಗಿ ವಾರಾನ್ಗಟ್ಲೆ ತಿಂಗಳಾನ್ಗಟ್ಲೆ ಮನೆಯಲ್ಲಿ ಉಪವಾಸ ಮಾಡು ಷಷ್ಠಿ ಅಂದರೆ ಮಾಡಲ್ಲ. ನಿಜ ಸರ್. ಲವ್ ಡಿಸಪಾಯಿಂಟ್ ಆಗೋದ್ರೆ ಊಟನೇ ಮಾಡಲ್ಲ. ಯಾರು ಎಲ್ಲಿರ್ತೀವಿ ಅನ್ನೋ ಜ್ಞಾನ ಇರಲ್ಲ. ಹಂಗೆ ಪ್ರೀತಿ ಮಾಡೋ ಹುಡುಗ ಬೆಳಿಗ್ಗೆಯಿಂದ ಸಂಜೆವರೆಗೂ ಪಾಪ ಬಸ್ ಸ್ಟಾಪ್ದಲ್ಲೇ ಇದ್ದ ಅಂತ ನೀವು ಮತ್ತೆ ಬಸ್ ಇಳಿದು ಬಂದು ಮಾತಾಡ್ಬಿಟ್ಟು ಹಿಂಗೆ ಹೋಗೋ 2 ಮಾತು ಹೇಳ್ಬಿಟ್ಟು ಹೋಗ್ತೀರ. ಆವಾಗ ಸಿಕ್ಕಾಪಟ್ಟೆ ಅಂಟಾಗತ್ತದೆ. ಏನಯ್ಯ ಹಿಂಗಿರುತ್ತಲ್ಲಮ್ಮ ಪ್ಯೂರ್ ಹಾರ್ಟೆಡ್ಡು. ಇದೆಲ್ಲ ಒಂದು ಕಡೆ ಪ್ರೀತಿ ಮಾಡೋವಳು ತಾಯಿಯಾಗಿ, ಪ್ರೀತಿಸೋನು ತಾಯಿ ಆಗ್ತಾನೆ. ಅವಳು ಪ್ರೀತಿಸೋನು ತಾಯಿ ಮನಸ್ಸಲ್ಲಿ ನೀನು ಚೆನ್ನಾಗಿರು, ಬಟ್ ನನಗೆ ಇಷ್ಟ ಅಂತಾನೆ. ಬಟ್ ಪ್ರೀತಿಸೋರು ನೀನು ನನಗೆ ಇಷ್ಟ, ನಾನು ನಿಂಗೆ ತಾಯಿ ಆಗಿರ್ತೀನಿ ಕೊನೆವರೆಗೂ, ಬಿಡು ಹಂಗೆ ಬದುಕೋಣ ಅನ್ನೋದನ್ನು ಬೇರೆ ರೀತಿ ಬೇರೆ ರೂಪದಲ್ಲಿ ಹೇಳ್ತೀರಾ. ವೈ ಸಿನಿಮಾ ಯಾಕೆ ನೋಡಬೇಕು ನೀವು ಹೇಳ್ತೀರಪ್ಪ? ಸರ್ ಸಿನಿಮಾ ಯಾಕೆ ನೋಡ್ಬೇಕಂದ್ರೆ ಇದು ಲವ್ ಸ್ಟೋರಿ, ಲವ್ ರೆಡಿ ಅದು ಗೊತ್ತು. ಇಲ್ಲಿ ಈಗ ಬರ್ತಿರೋ ಲವ್ ಸ್ಟೋರಿಗಳಲ್ಲಿ ಅಡಲ್ಟ್ ಕಂಟೆಂಟ್ ಇರ್ತದೆ, ಫ್ಯಾಮಿಲಿ ಸಮೇತ ನೋಡುವಂತ ಲವ್ ಸ್ಟೋರಿಗಳು. ಎಕ್ಸಾಕ್ಟ್ಲಿ. ಸೊ ಇದು ಫ್ಯಾಮಿಲಿ ಸಮೇತ ಹೋಗಿ ನೋಡುವಂತ ಸಿನಿಮಾ. ಆ ವಿಷಯದಲ್ಲಿ ಯಾಕೆ ನಿಮ್ಮ ಪ್ರೊಡ್ಯೂಸರ್ಸ್ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಅಂದರೆ, ಎಲ್ಲೂ ಈಗ ಸಿನಿಮಾ ಅಂದರೆ ಏನು ಮಾಡ್ತಾರೆ, ಗಾಂಧಿನಗರದಲ್ಲಿ ಹೀರೋ ಯಾರು, ಹೀರೋಯಿನ್ ಯಾರು, ಅವಳನ್ನ ಹೆಸರಿ ತೋರಿಸೋಣ, ಇವನ್ನ ಹೆಸರಿ ಓಡಿಸೋಣ, ಅವಳನ್ನ ಏನೇನು ಮಾಡಿದ್ರೆ ಜನ ನೋಡ್ತಾರೆ, ಏನೇನು ಮಾಡಿದ್ರೆ ಜನ ನೋಡ್ತಾರೆ ಅಂತ ಮಾಡ್ತಾರೆ. ನೀವು ಹಂಗೆ ಮಾಡಲಿಲ್ಲ. ಒಂದು ಫ್ಯಾಮಿಲಿ ನೋಡುವಂಥ ಸಿನಿಮಾ ಮಾಡೋಣ, ಎಲ್ರಿಗೂ ಟಚ್ ಆಗಲಿ ಅಂತ. ಆ ವಿಷಯಕ್ಕೆ ನಿಮ್ಮ ಪ್ರೊಡ್ಯೂಸರ್ಸ್ನ ನಾನು ತುಂಬ ಖುಷಿಪಟ್ಟಿದ್ದು. ನಮ್ಮ ಡೈರೆಕ್ಟರ್ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ನನಗೆ ಆ್ಯಕ್ಚುಲಿ ಡೈರೆಕ್ಟ್ರು ತಪ್ಪು ತಿಳ್ಕೊಬೇಡಿ, ನಾನು ಕಂಪ್ಲೀಟ್ ಡೈರೆಕ್ಟರ್ನ ಈತನಲ್ಲೂ ನೋಡಿದೆ, ನಿಮ್ಮ ಡೈರೆಕ್ಟ್ರಲ್ಲೂ ನೋಡಿದೆ. ಅದೇ ಕಷ್ಟ ಈತ ಕೂಡ ಪಟ್ಟಿದ್ದಾರೆ, ಡೈರೆಕ್ಟರ್ ಕೂಡ ಪಟ್ಟಿದ್ದಾರೆ. ಯಾಕಂದರೆ ಆ ಭಾಷೆ ಪಾಪ ತೆಲುಗುವರಾದ್ರೂ ತಗೊಂಬಂದು ಕನ್ನಡದ ಬಗ್ಗೆ ಮಾತಾಡೋದಾಗಲಿ, ಆ ಒಡೆದಾಡಿರೋದಾಗಲಿ ನನಗೆ ಗೊತ್ತಾಗತ್ತಲ್ಲಿ. ಈಗ ನಾನು ಡೈರೆಕ್ಟ್ ಇದ್ದರೂ ಹೇಳ್ತಾ ಇದ್ದೆ, ನನಗೆ ಅವೆಲ್ಲ ಏನಿಲ್ಲ, ಯಾರಿದ್ರೆ ನನಗೇನು ಆಯಿತಾ, ಎರಡೂ ಗೊತ್ತಾಗುತ್ತೆ. ಸೇಮ್ ಎಫರ್ಟ್ ಹಾಕಿರೋದು ಗೊತ್ತಾಗುತ್ತೆ, ಒಂದು ಗೆಲುವಿಗೋಸ್ಕರ ಒಡೆದಾಡಿರೋದು ಗೊತ್ತಾಗುತ್ತೆ. ಆ್ಯಸ್ ಎ ಹೀರೋ ಹೊಡೆದಾಡ್ರೆ ನನಗೆಲ್ಲ ಅರ್ಥ ಆಗುತ್ತೆ. ನಾನು ಸಿನಿಮಾ ಆದ್ಮೇಲೆ ಮಾತಾಡಬೇಕು ಅಂತ ನಾನು ಸುಮ್ಮನೆ, ಯಾಕೆ ಸುಮ್ಮನೆ ನಾವು ಈಗಲೇ ಎಲ್ಲ ಕೊಚ್ಕೊಂಡ್ಬಿಟ್ರೆ ಸಿನಿಮಾ ನೋಡಿದ್ಮೇಲೆ ಅವ್ರೇನೋ ಅನ್ಕೊಳ್ಳೋದು ಬೇಡ, ಆದ್ಮೇಲೆ ಮಾತಾಡ್ತಾ ಹೋಗೋಣ. ವಾಟ್ ಆಲ್ ದ ಪೇನ್ಸ್ ನೀವೇನು ಕಂಡ್ರಿ, ನಿಮಗೇನು ಅನ್ನಿಸ್ತು ಹೇಳಕ್ಕೆ. ನೋಡಿ, ಯಾವತ್ತೂ ನನಗೆ ಗೊತ್ತಿರೋಂಗೆ ಈಸಿಯಾಗಿ ಸಕ್ಸಸ್ ಯಾರಿಗೂ ಸಿಗಲಿಲ್ಲ, ಸಿಗೋದು ಇಲ್ಲ. ಪೇಯ್ನ್ ಇರಬೇಕಂತೆ ತುಂಬ, ಅದೇ ನಿಜವಾದ ಸಕ್ಸಸ್ ಆಗೋದು. ಸೊ ಹಾಗಾಗಿ ಅದೆಲ್ಲವನ್ನೂ ದಾಟಿದ್ದೀರ ನೀವು. ಈಗಾಗಲೇ ಏನಾಗಿದೆ, ತೆಲುಗುಲಿ ರಿಲೀಸ್ ಆಗಿ ತುಂಬ ಒಳ್ಳೆಯ ಹೆಸರಾಗಿದೆ. ಅಲ್ಲೇನೋ ರಾಜಕೀಯ, ಏನು ರಾಜಕೀಯ, ಬೇರೆ ಬೇರೆ ಸಿನಿಮಾಗಳು ಬಂದು ಆವರಿಸ್ಕೊಂಡು ಪಾಪ ಯಾರೋ ಹೊಸಬ್ರು ಬಂದಾಗ ಸೈಡಿಗೆ ತಳ್ಬಿಡೋದು. ಅದು ನೀವು ಒಂದು 10 ಜನ ಗುಂಪಿದ್ದಾಗ, 10 ಜನ ಫ್ರೆಂಡ್ಸ್ ಇದ್ದಾಗ ಒಬ್ಬ ಹೊಸಬ ಬಂದರೆ ಸೈಡಿಗೆ ತಳ್ತೀವಿ ನಾವು. ಹಂಗೆ ಇದು ಎಷ್ಟು ಬಲವಾದ ಕ್ಷೇತ್ರ, ಎಷ್ಟು ಪವರ್ಫುಲ್ ಕ್ಷೇತ್ರ ಅಂತ. ಪಾಪ ಹೊಸಬ್ರು ಸಿನಿಮಾ ಮಾಡಿದಾಗ ಒಳ್ಳೆ ಸಿನಿಮಾಗಳನ್ನ ತಳ್ಳಿಬಿಡ್ತಾರೆ. ಆದರೂ ಒಳ್ಳೆಯ ಹೆಸರು ಮಾಡಿ ಇವತ್ತಿಗೂ ಹೈದರಾಬಾದಲ್ಲಿ ಹೆಸರಿದೆ, ತುಂಬ ಒಳ್ಳೆಯ ಸಿನಿಮಾ ಅಂತ. ಐ ಥಿಂಕ್ ಟೈಮ್ ನೋಡ್ಕೊಂಡು ರಿಲೀಸ್ ಮಾಡಿದ್ರೆ ತೆಲುಗುಲು ಸೂಪರ್ ಹಿಟ್ ಆಗುತ್ತೆ ಇದು. ಆಗತ್ತೆ ಇದು. ಸೊ ಆ ಇದರಲ್ಲಿ ನಮಗೆ ಇಲ್ಲಿ ಕನ್ನಡದಲ್ಲಿ ಅದೇ ಥರದ ಒಂದು ಒಳ್ಳೆಯ ಅವಕಾಶ ಬಂದು ಈ ಸಿನಿಮಾ ಬಂದಾಗ್ಲಿಂದ್ರೂ ಚೆನ್ನಾಗಿ ಮೇಲಕ್ಕೆ ಎತ್ಕೊಂಡು ಹೋಗ್ಲಿ ಅನ್ನೋ ಆಸೆ ನನಗದು. ನಿಮ್ಗೆ ಯಾಕೆ ಸಿನಿಮಾ ನೋಡಬೇಕು ಅನ್ಸುತ್ತೆ? ನೀವೊಂದು ಹೆಣ್ಮಗುವಾಗ ಯಾಕೆ ಹೇಳ್ತೀರಾ ನೀವು? ಸರ್, ಒಂದು ದಿವ್ಯಾ ಅನ್ನೋ ಕ್ಯಾರೆಕ್ಟ್ರು, ನಾರಾಯಣ್ ರೆಡ್ಡಿ ಅನ್ನೋ ಕ್ಯಾರೆಕ್ಟ್ರು ಎಲ್ಲರೂ ಸಿನಿಮಾ ಆಗೋದ್ಮೇಲೆ ಅವ್ರ ಮನೆಗೆ ತಗೊಂಡು ಹೋಗ್ತಾರೆ ಸರ್. ಅಂತ ಲೈಕ್ ಇಂಥ ಹುಡುಗಿ ಇಂಥ ಹುಡುಗ ಇಷ್ಟು ಲವ್, ಒಂದು ಪ್ಯೂರ್ ಲವ್ ಮಾಡಿದ್ದಾರೆ. ಸೊ ಅದನ್ನ ಎಲ್ಲರೂ ನಿಜವಾಗ್ಲೂ ತಗೊಂಡೋಗ್ತಾರೆ. ನೀವೇ ಮೂವಿ ನೋಡಿದ್ಮೇಲೆ 4 ದಿನ ಆದ್ರೂ, ಇವಾಗ ನಮ್ಗೆ 20 days ಆದ್ರೂ ಇಷ್ಟು ನೆನಪಿಟ್ಕೊಂಡು ಮಾತಾಡ್ತಿದ್ದೀರ. ಆ ನೆನಪು ಎಲ್ಲಾರ್ಗು ಇರುತ್ತೆ, ನೋಡಿರೋರ್ಗೆಲ್ಲರೂ. ಅಷ್ಟು ಎಲ್ಲ ಪ್ರೀತಿ ಮಾಡಿರೋರ್ಗಾಗ್ಲಿ, ಪ್ರೀತಿಯಲ್ಲಿ ಸೋತೋಗಿರೋರ್ಗಾಗ್ಲಿ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಒಂದು ಒಳ್ಳೆ ಕ್ಯಾರೆಕ್ಟರ್ಸ್. ನೀವು ನನಗೆ ಗೊತ್ತಿರೋಂಗೆ ನೀವೇನು ಕ್ಯಾರೆಕ್ಟರ್ ಮಾಡಿದಿರಲ್ಲಪ್ಪ, ದಿವ್ಯಾ ಕ್ಯಾರೆಕ್ಟರ್ ಏನು ಮಾಡಿದ್ದೀರಾ ಅಂದರೆ, ನೀವು ಒಂದೇನು ರೆಪ್ರೆಸೆಂಟ್ ಮಾಡಿದ್ದೀರಾ. ಆ ಒಂದು ಮಿಡ್ಲ್ ಕ್ಲಾಸ್ ಹುಡುಗಿ, ನೀವಿಬ್ಬರು ಮಾತಾಡುವಾಗ, ತಂದೆ ಮಗಳು ಮಾತಾಡುವಾಗ, ಆ ಥರ ಸಬ್ಜೆಕ್ಟ್ಸ್ಗಳು ನೀವಿನ್ನ 100 ಮಾಡಿ ಕೆಡಲ್ಲ. ಆ ಥರದ್ದೇ ಮಾಡಿ, ಆ ಥರದ್ದೇ ಮಾಡಿ ನೀವು ಖಂಡಿತವಾಗ್ಲೂ. ಅಂದರೆ ಯಾವತ್ತೂ ನನಗ್ಯಾರೋ ಒಬ್ರದ್ದು ಹಿರಿಯರು ಹೇಳಿದ್ದು, ಬಿರಿಯಾನಿ ಅಳಿಸೋಗತ್ತಂತೆ, ಉಪ್ಪಿನಕಾಯಿ ಕೆಟ್ಟೋಗಲ್ವಂತೆ. ತುಂಬ ರುಚಿ ಅಂತೆ ಅದು. ಊಟ ಕಂಪ್ಲೀಟ್ ಆಗೋದು ಉಪ್ಪಿನಕಾಯಿ ಇದ್ರೆ. ಹೌದೌದು. ಆ ಥರ ನೀವು ಮಾಡಿರೋ ಕ್ಯಾರೆಕ್ಟರ್ ನನಗೆ ಆನೆಸ್ಟ್ ಫೀಲ್ ಆಯಿತು. ಒಂದು ಕಂಪ್ಲೀಟ್ ಒಂದು ಇಲ್ಲೇನು ಮಾಡ್ತಾರೆ, ಪಾತ್ರಕ್ಕೆ ಹೋಲ್ದೇ ಇದ್ದರೂ ತೊಗೊಂಬಂದು ಬಲವಂತವಾಗಿ ನಿಲ್ಲಿಸಿ ಆ್ಯಕ್ಟ್ ಮಾಡ್ತಿರ್ತಾರೆ ಪಾಪ.
ನಮ್ಮ ಗಾಂಧಿನಗರದ ಕ್ಯಾಲ್ಕುಲೇಷನ್ ಹಂಗಲ್ಲ. ಬಟ್ ನೀವು ಪಾತ್ರಕ್ಕೆ ಹಂಗೆ ಬಂದ್ಬಿಡಿ, ಹಂಗೆ ಎದ್ದು ಬಂದುಬಿಟ್ಟಿದ್ದೀರ, ವಾವ್ ನಾನು ಈ ಪಾತ್ರ ಮಾಡ್ತೀನಿ. ಮೇಡ್ ಫಾರ್ ದಟ್. ಹೌದೌದು, ನನಗೆ ಸ್ಪೆಷಲಿ ಇವರಿಬ್ಬರು ನೀವು ಬರೋಕ್ಕಿಂತ ಮುಂಚೆ ಬಸ್ ಸ್ಟಾಪಲ್ಲಿ ಮಾತಾಡಿ ಹಂಗೆ ನೀವು ಬಂದು ನಿಂತಾಗ ಹಂಗೆ ಚೇಂಜ್ ಆಗಿ ತಿರ್ಗಾ ಆ ಕಡೆ ಬಂದು ನೀವಿಬ್ಬರೇ ಹೋಗಿ ಮಾತಾಡ್ತೀರ ಗೊತ್ತಾ, ಅವಾಗೆಲ್ಲ ಸಿನಿಮಾ ನೋಡ್ಬಿಟ್ಟು ಮಾತಾಡ್ತೀನಿ ನಾನು. ನನ್ನ ಕಣ್ಣಲ್ಲಿ ನೀರು ಕಿತ್ಕೊಂಬಂತು, ತುತ್ತೇರಿಕೆ ಏನಯ್ಯ ಇದು ಜೀವನ ಇದು ಅಂತ. ಇದೊಂದು ಆಯ್ತು. ನೀನು ಹೇಳಪ್ಪ, ಯಾಕೆ ಸಿನಿಮಾ ನೋಡ್ಬೇಕು, ಚಿಕ್ಕ ಪುಟ್ಟದಾಗ ಹೇಳಿ ಪಟ್ ಅಂತ. ನಾನು 2 ರೀಸನ್ಸ್ ಕೊಡ್ತೀನಿ. ಹೇಳಪ್ಪ. ಒಂದು, ಜನರು ನಾನೆಲ್ಲ ಪ್ರೇಕ್ಷಕರು ಏನಂತ ಹೇಳಿದ್ರೆ, ಒಂದು ಆ ಪರ್ಸ್ಪೆಕ್ಟಿವ್ಲಿ ಪ್ರೀತಿಸಿದಂಥ ಪ್ರತಿಯೊಬ್ಬರು, ಪ್ರೀತಿ ಮಾಡ್ತಿರೋಂಥ ಪ್ರತಿಯೊಬ್ಬರು, ಪ್ರೀತಿಲಿ ಗೆದ್ದಿರೋರು, ಪ್ರೀತಿಲಿ ಸೋತಿರೋರು, ಹಾಗೇನೆ ಒಂದು ಫ್ಯಾಮಿಲಿ, ಒಂದು ಕುಟುಂಬದಲ್ಲಿ ಮಕ್ಕಳು ಅಂದರೆ ಯಾರಾದ್ರೂ ಪ್ರೀತಿ ಮಾಡಿದಾಗ ಅವ್ರು ಏನಾದರೂ ಆಗಿರ್ಬೋದು, ಇಲ್ಲ ಅವ್ರಿಗೆ ಸಪೋರ್ಟ್ ಮಾಡೋಂಥವ್ರು, ಸಪೋರ್ಟ್ ಮಾಡದೇ ಇರೋದು, ಎಲ್ಲರೂ ನೋಡಬೇಕಾಗಿರೋ ಚಿತ್ರ ಒಂದು ಇಂಪಾರ್ಟೆಂಟ್ ಫಿಲ್ಮ್. ಆಮೇಲೆ ಇನ್ನೊಂದೇನೆಂದರೆ ಆ್ಯಕ್ಚುಲಿ ಇದು ಸುಮಾರು ಜನಕ್ಕೆ ಗೊತ್ತಿಲ್ಲರೋ, ನೀವು ಹೇಳಿಲ್ಲ, ರಿಯಲ್ ಆಗಿ ನಡೆದಿರೋ ಸ್ಟೋರಿನೇ ಅದನ್ನು ಒಂಚೂರು ಟ್ರಾನ್ಸ್ಫರ್ ಮಾಡಿದ್ದೀರ, ರೈಟ್? ನೈಜ ಘಟನೆ ಇದು. ಆ ಕಡೆ ಒಂದು ಭಾಗದಲ್ಲಿ ಹಿಂಗೆ ಒಂದು ಹೆಣ್ಮಗು ಪ್ರೀತಿ ಮಾಡಿ ತಂದೆ ಮಾತು ಕೇಳದೆ ಇದಕ್ಕೆ ತಂದೆ ಮಗಳನ್ನ ಏನು ಮಾಡ್ದ ಅನ್ನೋದೇ ಪ್ರಶ್ನೆ ಈ ಸಿನಿಮಾಲಿ. ಸಿನಿ ಪ್ರೇಕ್ಷಕರಿಗೆ ಇನ್ನೊಂದು ರೀಸನ್ ಕೊಡ್ತೀನಿ ಸರ್. ಅಂದ್ರೆ ಸ್ವಲ್ಪ ಫಿಲ್ಮ್ ಇಂಡಸ್ಟ್ರಿ. ಆಮೇಲೆ ಇನ್ನೇನಾಗತ್ತೆ ಇಲ್ಲಿ, ಲೈಕ್ ಇವತ್ತಿನ ಟ್ರೆಂಡ್ ಆಫ್ ಲವ್ ಅಲ್ಲಿ ಎಲ್ಲ ಫೋನ್ ಲವ್ಸು. ಫಿಸಿಕಲಿ ಯಾರು ಒಬ್ರನ್ನೊಬ್ರು ಹೋಗಿ ಮಾತಾಡೋದೇ ಇಲ್ಲ ಪಾಪ. ಎಲ್ಲ ಫೋನು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು, ಇನ್ಯಾವುದನ್ನ ಗ್ರಾಮು, ಆ ಗ್ರಾಮು, ಈ ಗ್ರಾಮು, ಫೋನಲ್ಲಿ ಕನೆಕ್ಟ್ ಆಗಿರುತ್ತೆ ಹೊರತು ಪರ್ಸನಲಿ ಕನೆಕ್ಟ್ ಆಗಿರಲ್ಲ, ಫಿಸಿಕಲಿ ನೋಡಿರಲ್ಲ. ಅದೆಲ್ಲ ಬಿಟ್ಟು ಫಿಸಿಕಲಿ ಲವ್ ಅಂತ ನಿಂತರೆ ಏನಾಗತ್ತೆ ಅನ್ನೋದೇ ಈ ಸಿನಿಮಾ ಅಲ್ವಾ? ಈಗ ಫೋನಲ್ಲಿ 1000 ಭಾವನೆಗಳು ಹೇಳ್ಬೋದು ನಾವು, ಗೊತ್ತಾಗಲ್ಲ. ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ. ಮನುಷ್ಯನ ಮುಂದೆ ನಿಂತಾಗ ಏನೋ ಒಂದು ಸ್ಪಾರ್ಕ್ ಆಗ್ತಾ ಇರತ್ತೆ, ವ್ಯಕ್ತಪಡಿಸಕ್ಕಾಗದೇ ಇರೋದು. ಅಲ್ಲಿ ಅವನಲ್ಲಿರೋ ಎಲ್ಲ, ಆಕೆ ಮತ್ತೆ ಅವನಲ್ಲಿರುವಂಥ ಎಲ್ಲ ವಿಷಯಗಳು ಹೊರಗಡೆ ಬರುತ್ತೆ. ಅವಳಲ್ಲಿರೋ ಒಳ್ಳೆತನ, ಅವಳಲ್ಲಿರೋ ಕ್ರೂರತನ, ಅವಳಲ್ಲಿರೋ ಇನ್ನೊಂದು, ಇವನಲ್ಲಿರೋ ಒಳ್ಳೆತನ, ಕೆಟ್ಟತನ, ಇವನೆಷ್ಟು ರಾಕ್ಷಸ, ಇವನೆಷ್ಟು ಕ್ರೂರಿ, ಎಲ್ಲೂ ಹೊರಗಡೆ ಬರೋದೇ ಒಬ್ರಿಗೊಬ್ರು ಫಿಸಿಕಲಿ ನಿಂತಾಗ. ಆ ಒಂದು ಬ್ಯೂಟಿಫುಲ್ ಎಂಡ್ ಇದೆ ಗೊತ್ತಾ, ಆ ಡೈಮೆನ್ಷನ್ಸ್ ಆಫ್ ಲವ್ ಎಲ್ಲ ಓಪನ್ ಮಾಡ್ತಿರಲ್ಲ, ಅದಕ್ಕೆ ಖಂಡಿತವಾಗ್ಲೂ ನಾನು ಸಿನಿಮಾ ನೋಡಬೇಕು ಅಂತ ಹೇಳ್ತೀನಿ. ನಾರಾಯಣ ರೆಡ್ಡಿ ಅನ್ನೋ ಕ್ಯಾರೆಕ್ಟರ್ನ ರೂಟ್ ಮಾಡ್ತಾರೆ, ದಿವ್ಯಾ ಅನ್ನೋ ಕ್ಯಾರೆಕ್ಟರ್ನ ರೂಟ್ ಮಾಡ್ತಾರೆ. ಅಂಡ್ ಎಸ್ಪೆಷಲಿ ಒನ್ ಸ್ಪೆಷಲ್ ಥಿಂಗ್ ಅಬೌಟ್ ದ ಸ್ಕ್ರೀನ್ ಪ್ಲೇ ಅಂತ ಹೇಳಿದ್ರೆ ಸರ್, ಈ ಥರದ ಒಂದು ಪ್ರಯತ್ನ ಯಾರು ಮಾಡಿಲ್ಲ ಸರ್ ಇಲ್ಲಿವರೆಗೂ. ಅಂದ್ರೆ ನಾನು ಸಿನಿ ಪ್ರಿಯರ್ಗೆ ಆಗೋದು, ಇಲ್ಲ ಫಿಲ್ಮ್ ಫ್ರೆಟರ್ನಿಟಿಗೆ ಹೇಳ್ತಿರೋದೇನು ಅಂತ ಹೇಳಿದ್ರೆ, ಯಾವುದೇ ಒಂದು ಕಥೆ, ಪ್ರೇಮ ಕಥೆ, ಪ್ರೀತಿ ತೋರಿಸುವಂಥ ಕಥೆಗಳು ಎಲ್ಲ ಎಕ್ಸ್ಪ್ಲೋರ್ ಮಾಡಿದಾರೆ. ಏನಿರುತ್ತೆ, ಹುಡುಗಿ ಕಡೆ ಮನೇಲಿ ಇಲ್ಲ, ಹುಡುಗನ ಕಡೆ ಮನೇಲಿ ಇಲ್ಲ, ಹುಡುಗಿ ಕಡೆ ಏನು ನಡೀತಿದೆ, ಹುಡುಗನ ಕಡೆ ಏನು ನಡೀತಿದೆ, ಎಲ್ಲರೂ ತೋರಿಸ್ತಾರೆ. ಬಟ್ ಇದರಲ್ಲಿ ಒಂದು ಚಾಲೆಂಜಿಂಗ್ ಟಾಸ್ಕ್ ಬರವಣಿಗೆಯಲ್ಲಾಗ್ಬೋದು, ಇಲ್ಲ ಡೈರೆಕ್ಷನಲ್ಲಿ ಆಗ್ಬೋದು. ಏನಂತ ಹೇಳಿದ್ರೆ, ಒಂದ್ ಕಡೆ ಕಂಪ್ಲೀಟ್ ಡೋರ್ ಶಟ್ ಆಗಿರುತ್ತೆ. ಅಂದ್ರೆ ಹುಡುಗಿ ಕಡೆ ಏನ್ ನಡೀತಿರೋ ಅನ್ನೋದು ಗೊತ್ತೇ ಆಗತ್ತೆ, ತೋರ್ಸೋದೇ ಇಲ್ಲ. ಓನ್ಲಿ ಹುಡುಗನ ಪಾತ್ರ ಏನು, ಅವನೊಂದು ಪ್ರಯತ್ನಗಳೇನು, ಅವನ ಫ್ಯಾಮಿಲಿ ಅವನಿಗೆ ಸಪೋರ್ಟ್ ಮಾಡ್ತಾರೆ, ಇದಂತ ತೋರಿಸ್ತಾ ಹೋಗಿ ಅಂಡ್ ಲೈಕ್ ದಿ ಬಿಗ್ಗೆಸ್ಟ್ ಟಫೆಸ್ಟ್ ಟಾಸ್ಕ್ ಏನಂತಂದ್ರೆ, ಇಬ್ರು ಮಾತಾಡ್ತಿದ್ದಾರೆ ಅಂತ ಎರಡು ಕಡೆ ತೋರಿಸ್ಬಿಟ್ರೆ ಇಟ್ಸ್ ಈಸಿ ಟು ರೈಟ್, ಈಸಿಯಾಗಿ ಬರೆದು ಬಿಡ್ಬೋದು, ಇಲ್ಲ ಗಲಾಟೆ ಆಗ್ಬೋದು ಇನ್ನೊಂದು. ಆ ಥರದ್ದು ಏನಿಲ್ದಿರ ಒಂದು ಕೊನೆವರೆಗೂ ಇಂಟ್ರೆಸ್ಟಿಂಗ್ ಆಗಿ ತಗೊಂಡೋಗೋದು ತುಂಬಾ ವೆರಿ ವೆರಿ ಡಿಫಿಕಲ್ಟ್ ಟಾಸ್ಕ್. ಆ ಒಂದು ವಿಷಯದಲ್ಲಿ ಡೈರೆಕ್ಟರ್ ಮತ್ತೆ ಬರವಣಿಗೆ ಮಾಡೋರು ಅವನೇ ಆಗಿರೋದ್ರಿಂದ ಅವ್ನು ಗೆದ್ದುಬಿಟ್ಟಿದ್ದಾನೆ. ಅಂಡ್ ಈ ತೋರಿಸ್ದಿರ ಶಟ್ ಆಗಿರೋ ಒಂದು ಡೋರ್ನ ಓಪನ್ ಮಾಡಿದಾಗ ಇಟ್ ವಿಲ್ ಹಿಟ್ ವೆರಿ ಹಾರ್ಡ್. ಅದು ಒಂದು ಹೊಸ ಪ್ರಯತ್ನ, ಅದಕ್ಕೋಸ್ಕರ ಅದು ನೋಡಬೇಕು. ಫಿಲ್ಮ್ ಫೆಟರ್ನಿಟಿ ಅವರಾಗಿರ್ಬೋದು, ಸಿನಿ ಪ್ರಿಯರಾಗಿರ್ಬೋದು. ಎಸ್, ಎಲ್ಲಾನು ಮೀರಿ ನಾನೊಂದು ಹೇಳ್ತೀನಿ, ಮನುಷ್ಯ ಪ್ರೀತಿ ಅಂತಿದ್ರೆ ಅವನೇನೆಲ್ಲ ಅವತಾರ ಮಾಡ್ತಾನೆ ಅನ್ನೋದಕ್ಕೆ ಈ ಲವ್ ರೆಡ್ಡಿ ನೋಡಿ, ಇಂಥವ್ರು. ಆಮೇಲೆ ಈಗ ನಾನು ಅದೇ ಮಾತಾಡಿದೆ, ಈಗ 80 ಜನಕ್ಕೆ ಸಿನಿಮಾ ತೋರಿಸ್ಬೇಕು ಅಂತ ಇಡೀ ತಂಡ ನಿರ್ಧಾರ ಮಾಡಿದ್ದಾರೆ. ಅದರಲ್ಲಿ 40 ಆಕ್ಟಿವ್ ಆಗಿರೋ ಲವರ್ಸು, 40 ಫೇಲ್ಯೂರ್ ಲವರ್ಸು. ಸೊ 80 ಜನ ಆಯ್ತು ಅಲ್ಲಿಗೆ. ಅದ್ರಲ್ಲಿ ಒಂದು ಜೋಡಿ ಇಲ್ಲಿದೆ. ಸೊ ಹಂಗಾಗಿ 40 ಪೇರ್ಸ್ ಆಫ್ ಲವ್ ಮಾಡ್ತಿರೋರು, 40 ಜನ ಲವ್ ಬಿಟ್ಟಿರೋರು. ನಿಮಗೆ ನೋಡೋಕ್ಕೆ ಶಕ್ತಿ ಇದೆ, ಅಳೋದಿಲ್ಲ ಅನ್ನೋದೇ ಆದರೆ ನಿಮಗೆ ಆ ತಾಕತ್ತಿದೆ, ನೀವೇನೇ ಮಾಡಿದ್ರು ನಾವೊಂದು ತೊಟ್ಟು ಕಣ್ಣಲ್ಲಿ ನೀರು ಹಾಕಲ್ಲ ಅನ್ನಂಗಿದ್ರೆ ದಯಮಾಡಿ ಬಂದು ಸಿನಿಮಾ ನೋಡ್ಬೋದು. ಅದನ್ನು ಆದಷ್ಟು ಜಲ್ದಿ ಅನೌನ್ಸ್ ಮಾಡ್ತೀವಿ, ಯಾವತ್ತು ಯಾವ ಡೇಟು ಅಂತ.
ನಿಮಗೆ ಫ್ರೀಯಾಗಿ ಈ ಸಿನಿಮಾನ ತೋರಿಸ್ತಾ ಇರೋದು, ಸಿನಿಮಾ ಬಂದು ಫ್ರೀಯಾಗಿ ನೋಡಿ ಅಂತ ಬೇರೆಯವ್ರು ಮಾಡ್ತಾರಲ್ಲ ಆ ಗಿಮಿಕ್ಕಲ್ಲ, ಏನು ಅಂತ ಗೊತ್ತಾಗಲಿ ಅನ್ನೋ ಒಂದು ಆಸೆಗೆ ನೀವು ನೋಡಿ. ನಾನು ನಿಮ್ಮ ಜೊತೆ ಆಮೇಲೆ ಬಂದು ಭೇಟಿಯಾಗಿ ನಿಮ್ಮ ಹತ್ರ ಮಾತಾಡ್ತೀನಿ. ನಾನು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ.